ಈಗಿನ ಕಾಲದ ಹುಡುಗರು ದೊಡ್ಡವ್ರ ಮಾತನ್ನೇ ಕೇಳಲ್ಲ ಅಂತಾರೆ. ಸಾಲಿಗ್ರಾಮಕ್ಕೆ ಹೋಗೋಕೆ ಮುಂಚೆ ಮನೆಯಿಂದ ಆಚೆ ಹೋಗ್ಬೇಡ ಅಂತ ನರಸಯ್ಯನವ್ರು ಫೋನ್ ಮಾಡಿದ್ರು. ಅದನ್ನ ಶ್ರಾವಣಿಗೆ ಹೇಳು ಅಂತ ವಂದನಾಗ ಹೇಳಿದೆ. ವಂದನ ಹೇಳ್ತಾಳೆ ಬಿಡು, ನೀನ್ ಯಾಕೆ ಹೋಗ್ತಿದ್ಯಾ? ವಂದನ ಹೇಳಿದ್ರೆ ಅವಳು ನೆಗ್ಲೆಕ್ಟ್ ಮಾಡ್ಬೋದು ಅಂತ ಸುರೇಂದ್ರ ಹೇಳ್ತಿದ್ದ. ಅವಳು ಸ್ವಲ್ಪ ಹಾಗೆ ಬಿಡು, ಯಾವ ವಿಷಯದಲ್ಲೂ ಸೀರಿಯಸ್ನೆಸ್ ಅನ್ನೋದೇ ಇರಲ್ಲ. ಅತ್ತೆಯವರು ಎಷ್ಟು ಅಭಿಮಾನದಿಂದ ನಮ್ಮನ್ನೆಲ್ಲ ಕರೆದಿದ್ದಾರೆ. ವ್ರತ, ಈ ಉತ್ಸವ ಇದೆಲ್ಲ ಎಷ್ಟು ಮುಖ್ಯ ಅಂತ ಗೊತ್ತಿದ್ರು ಅವಳು ಹೇಳಿದ್ ಕೇಳಲ್ಲ ಅಂದ್ರೆ ಏನರ್ಥ? ವೀರು, ನಾನು ಇದೇ ವಿಷಯ ನಿನಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಅವಳು ಇದು ಯಾವುದನ್ನು ಸೀರಿಯಸ್ ಆಗಿ ತಗೋತಿಲ್ಲ. ಅವಳು ವ್ರತ ಮಾಡೋ ಥರ ಮಾಡ್ತಿದ್ದಾಳೆ ಹೊರತು ಅದನ್ನ ಕರೆಕ್ಟಾಗಿ ಮಾಡ್ತಿಲ್ಲ ವೀರು. ಅವಳಿಗೆ ಈ ವ್ರತಗಳಲ್ಲೆಲ್ಲ ಆಸಕ್ತಿನೇ ಇಲ್ಲ. ಸಾಲದಕ್ಕೆ ನೀನ್ ಬೇರೆ ಅವಳ ಜೊತೆ ತುಂಬಾ ಕ್ಲೋಸ್ ಆಗಿದ್ಯಾ. ನೀನ್ ಹೀಗೆ ನಡ್ಕೋತಿರೋದು ಎಷ್ಟು ಅನಿವಾರ್ಯ ಅಂತ ನನಗೆ ಗೊತ್ತು. ಆದ್ರೆ ಈ ಉತ್ಸವ, ಸಾಲಿಗ್ರಾಮಕ್ಕೆ ಹೋಗೋದು ಇದ್ಯಾವುದು ಅವಳು ಸೀರಿಯಸ್ ಆಗಿ ತಗೋತಿಲ್ಲ ವೀರು. ಇದರಿಂದ ಅವಳು ಅಡ್ವಾಂಟೇಜ್ ತಗೋತಿದ್ದಾಳೆ. ಇಂಥ ದೊಡ್ಡ ವಿಷಯನ ಅವಳಿಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೋತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ನಾನು ಅವಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಿದ್ದೀನಿ ಅಂತ ನೀನು ಅನ್ಕೋಬೇಡ. ಎಷ್ಟೋ ವರ್ಷಗಳಾದ್ಮೇಲೆ ನಾವು ಸಾಲಿಗ್ರಾಮಕ್ಕೆ ಹೋಗ್ತಿದ್ದೀವಿ, ಉತ್ಸವ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅವಳು ಹುಡುಗಾಟಿಕೆಯಿಂದ ಅಲ್ಲೇನು ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ. ನಿಜ ಅಕ್ಕ, ಹಾಗೇನಾದ್ರು ಆದ್ರೆ ನಾನು ಸಹಿಸಲ್ಲ. ಮಾವ, ಹಾಗೇನಾದರೂ ಆದರೆ ಅನ್ನೋದಕ್ಕಿಂತ ಆಗದೆ ಇರೋ ಥರ ನೋಡ್ಕೊಳ್ಳೋದೇ ಒಳ್ಳೇದಲ್ವ ಮಾವ? ವೀರು, ನೀನು ಅವಳನ್ನ ಬೈದ್ರೆ ಅವಳು ವಿಷಯನ ಸೀರಿಯಸ್ ಆಗಿ ತಗೋತಾಳೆ ಅಂತ ಅನ್ಸುತ್ತೆ. ನೀನು ಮುಂಚೆ ಅವಳನ್ನ ಶಿಸ್ತಲ್ಲಿ ಇಟ್ಕೊಂಡಿದ್ಯಲ್ಲ, ಆ ಶಿಸ್ತು ಇವಾಗ ಕಾಣ್ತಿಲ್ಲ. ಅದಕ್ಕೆ ಅವಳು ಈ ರೀತಿ ಮಿತಿ ಮೀರಿ ಆಡ್ತಿರೋದು. ನಾನಿದೆಲ್ಲ ಸಹಿಸಲ್ಲ ಅಕ್ಕ. ಅವಳು ಬೈದ್ ಬುದ್ಧಿ ಹೇಳಿದ್ರೇನೆ ಅರ್ಥ ಆಗೋದು. ನನಗೆ ಯಾವ ಕಲರ್ ಇಷ್ಟ? ಛೇ, ನಾನು ಯಾಕಾದರೂ ಹೇಳಿದ್ನೋ ಏನೋ. ಅಕ್ಕ ಅಣ್ಣನ ಹತ್ರ ಶ್ರಾವಣಿ ಬಗ್ಗೆ ಆ ಥರ ಮಾತಾಡಿ ಕೋಪ ಬರೋ ಥರ ಮಾಡಿದಾಳೆ. ಭಾವ ಶ್ರಾವಣಿಗೆ ಬೈತಾರ ಅನ್ಸುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣೆ. ಇತ್ತೀಚೆಗೆ ಶ್ರಾವಣಿ ತುಂಬಾ ಖುಷಿಯಾಗಿದ್ಲು. ಭಾವ ಏನಾದ್ರೂ ಅವಳನ್ನ ಬೈದ್ರೆ ಅವಳು ತುಂಬಾ ಅಪ್ಸೆಟ್ ಆಗ್ಬಿಡ್ತಾಳೆ. ಅಪ್ಪ, ನಿಮಗೆ ಬ್ಲೂ ಕಲರ್ ಇಷ್ಟ. ನನ್ನ ಫೇವ್ರೆಟ್ ಫುಡ್ ಯಾವುದು? ಅಪ್ಪ, ನಿಮಗೆ ಬಿಸಿಬೇಳೆ ಬಾತ್ ಇಷ್ಟ, ಅಕ್ಕಿ ರೊಟ್ಟಿ ಇಷ್ಟ, ನಿಮಗೆ ಮಲ್ಗೆ ಇಡ್ಲಿ ಇಷ್ಟ. ಅಕ್ಕ, ನೀನ್ ಇದೇ ತರ ಸಾಲಿಗ್ರಾಮದಲ್ಲೂ ಮಾಡಿದ್ರೆ ಅವ್ರಿಗೆಲ್ಲ ಡೌಟ್ ಬರಲ್ವಾ? ದೊಡ್ಡಪ್ಪನ ಜೊತೆ ಹೇಗಿರ್ಬೇಕು ಅಂತ ಪ್ರಾಕ್ಟೀಸ್ ಮಾಡು ಕರೆಕ್ಟ್ ಆಗಿ. ಹೌದಲ್ವಾ? ಸಾರಿ ಪಿಂಕಿ. ಅಲ್ಲ, ಸಾರಿ ಅಪ್ಪ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ. ಸುಬ್ಬು, ಭಾವ ಶ್ರಾವಣಿ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಈಗ ಹೇಳು, ನನಗೆ ಯಾವ ಹೀರೋ ಇಷ್ಟ? ಎರಡನೇ ಮಾತೇ ಇಲ್ಲ, ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟ. ನಿನ್ನಂತ ಅಪ್ಪ ಇಲ್ಲ, ನನ್ನಂತ ಮಗಳು ಇಲ್ಲ. ಅಕ್ಕ, ಅಪ್ಪನ ಮುಂದೆ ಈ ತರ ಆಡ್ತೀಯ ನೀನು? ಹೌದಲ್ವಾ? ಸಾರಿ. ನೀನ್ ಸಾರಿ ಅನ್ನೋದನ್ನ 1000 ಸರಿ ಹೇಳ್ದೆ ಈಗ. ಸರಿ, ನಂಗೆ ಲೇಟ್ ಆಗ್ತಿದೆ, ನಾನು ಕದನಕ್ಕೆ ಹೋಗ್ಬೇಕು. ಏನೋ, ಎಲ್ಲಿಗೆ ಹೋಗ್ಬೇಕು? ಕದನನ? ಹಾ, ಅದೇ ನಾನು ದಿನ ಹೋಗ್ತೀನಲ್ಲ, ಅದೇ ಕದನ. ಪಿಂಕಿ, ಅದು ಕದನ ಅಲ್ಲ, ಸದನ. ಹಾ ಕರೆಕ್ಟ್.
ಸದನ. ಇಲ್ಲಿ ಹೀಗೆ ಚೆನ್ನಾಗಿದೆ. ಅದು ಪುಟ ಕದನ ಅಲ್ಲ, ಸದನ. ಸದನ ಅಂದ್ರೆ ಅಸೆಂಬ್ಲಿ. ಅಸೆಂಬ್ಲಿ ಅಂದ್ರೆ ಪುಟಿ ನಾನು ಹೇಳ್ತೀನಿ ಬಾ. ಅಪ್ಪ ನೀವು ನನ್ನ ರೂಮಲ್ಲಿ ನರ್ಸಯ್ಯನವ್ರು ಫೋನ್ ಮಾಡಿದ್ರು. ವ್ರತ ಮುಗಿದು ನೀನು ಸಾಲಿಗ್ರಾಮಕ್ಕೆ ಹೋಗೋವರೆಗೂ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳಿದ್ರು. ಹಾಗೊಂದು ವೇಳೆ ಹೋದರೆ ಕಂಟಕ ಅಂತ ಅವ್ರ ನಂಬಿಕೆ. ನೀನೆಲ್ಲೂ ಮನೆಯಿಂದ ಆಚೆ ಹೋಗ್ಬೇಡ. ಸರಿ ಸರಿ ಅಪ್ಪ. ಸುಬ್ಬು, ಆ ಯೂನಿವರ್ಸಿಟಿ ಫೈಲ್ಸ್ನೆಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅವ್ರಾಗ ಅವ್ರೆ ನನ್ನ ರೂಮಿಗೆ ಬಂದು ಮನ್ಸಾರೆ ನಕ್ಕಿ ಅಷ್ಟು ಕಾಳಜಿಯಿಂದ ನನ್ನ ಮನೆಯಿಂದ ಆಚೆ ಎಲ್ಲೂ ಹೋಗ್ಬಿಡ ಅಂತ ಹೇಳಿದ್ರಲ್ಲ. ಅವತ್ತಿಂದ ಇವತ್ತವರೆಗೂ ಆಗಿರೋದೆಲ್ಲ ನೆನೆಸ್ಕೊಂಡ್ರೆ ನಾನು ನನ್ನ ಪ್ರತಿ ಹೆಜ್ಜೆನೂ ಹೂವಿನ ಮೇಲೆ ಇಡ್ತಿದ್ದೀನಿ ಅನ್ಸ್ತದೆ. ಒಂದ್ ಹೆಜ್ಜೆನ ಹಿಂದೆ ಇಟ್ಟಿಲ್ಲ. ಹೌದು, ಆದ್ರೆ ಇದನ್ನೆಲ್ಲ ಹೇಳಕ್ಕೆ ಅಪ್ಪ ಇಲ್ಲಿಗೆ ಹೇಗ್ ಬಂದ್ರು? ಇದಕ್ಕೆಲ್ಲ ನಿಮ್ಮ ಚಿಕ್ಕಪ್ಪನೇ ಕಾರಣ. ಬಾವಂಗೆ ಇವರೇ ಇದನ್ನೆಲ್ಲ ಹೇಳಿ ಕಳಿಸಿದ್ದು. ಹೌದಾ? ಥ್ಯಾಂಕ್ ಯು ಚಿಕ್ಕಪ್ಪ, ಥ್ಯಾಂಕ್ ಯು ಸೋ ಮಚ್. ಸುರೇಂದ್ರ, ಅಣ್ಣ ಬಂದೆ. ಚಿಕ್ಕಮ್ಮ, ಅಪ್ಪ ನಗೋದು ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇದಕ್ಕೆ ನಾನು ಪಿಂಕಿ ಥ್ಯಾಂಕ್ಸ್ ಹೇಳ್ಬೇಕು. ಅಪ್ಪನ್ನ ನೀನೇ ನಗ್ಸಿದ್ದು. ಥ್ಯಾಂಕ್ ಯು. ನಾನಾ ನಗ್ಸದ್ನ? ನಾನೇನೋ ಜೋಕೆ ಮಾಡ್ಲಿಲ್ವಲ್ಲ. ಚಿಕ್ಕಮ್ಮ, ಅಪ್ಪನ್ನ ಇನ್ನೊಂದ್ಸಲಿ ನೋಡ್ಬೇಕನ್ಸ್ತಿದೆ. ನಾನು ಮಾಡ್ತೀನಿ.